ಹಲೋ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ನ ನಾವು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡತ್ತೀವಿ. ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ. ಆ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ಅದಕ್ಕೆ ಬೇಸಿಕ್ಸ್ ಏನೇನು ಸಂಬಂಧಪಟ್ಟವಲ್ಲ ಅದನ್ನೊಂದು ಸಲ ನೋಡ್ಕೊಂಬಿಡೋಣ ನಾವು. ಈಗ ಫಸ್ಟ್ ಟಿಶ್ಯೂಸ್ ಅಂದರೆ ಏನು? ಎರಡು ಅಥವಾ ಮೂರು ಸೆಲ್ಸ್ಗಳು ಸೇರಿದ್ದು ಅಂದ್ರೆ ಅದಕ್ಕೆ ಟಿಶ್ಯೂ ಅಂತ ಹೇಳೋದು. ಕಾಂಬಿನೇಷನ್ ಆಫ್ 2 or more ಸೆಲ್ಸ್. ಹೌದಾ? ಕಾಂಬಿನೇಷನ್ ಆಫ್ 2 or more ಸೆಲ್ಸ್ ಆರ್ ಕಾಲ್ಡ್ ಟಿಶ್ಯೂಸ್. ಸೆಲ್ಸ್ ಅಂದರೆ ಜೀವಕೋಶ. ಇದೊಂದು ಸೆಲ್ ಅಂತ ತಿಳ್ಕೊರಿ. ಇದೊಂದು ಸೆಲ್ಲ ಹಿಂಗೆ ಭಾಳ ಸೆಲ್ಗಳು ಎಲ್ಲ ಸೆಲ್ಲುಗಳು ಹಿಂಗೆ ಕಂಬೈನ್ ಅದು ಇವು. ಹೌದಾ? ಕಂಬೈನ್ ಅದು ಅಂದ್ರೆ ಇವಕ್ಕೆ ಟಿಶ್ಯೂ ಅಂತ ಕರಿತೀವಿ. ಸೆಲ್ ಇವೇನಿದು ಟಿಶ್ಯೂ. ಕಾಂಬಿನೇಷನ್ ಆಫ್ 2 or more ಸೆಲ್ಸ್ ಆರ್ ಕಾಲ್ಡ್ ಟಿಶ್ಯೂ. ಇದು ಫಸ್ಟ್ ಬೇಸಿಕ್ ಗೊತ್ತಿರಬೇಕು. ಕಾಂಬಿನೇಷನ್ ಆಫ್ 2 or more cells are called tissues. ನೆಕ್ಸ್ಟ್ ಪರ್ಮನೆಂಟ್ ಟಿಶ್ಯೂ ಅಂದರೆ ಏನಂತ ಗೊತ್ತಿರಬೇಕು. ಹೌದಾ? ಪರ್ಮನೆಂಟ್ ಟಿಶ್ಯೂ ಅಂದ್ರೆ ದೀಸ್ ಆರ್ ದ ಟಿಶ್ಯೂಸ್ ವಿಚ್ ಆರ್ ಫುಲ್ಲಿ ಮೆಚ್ಯೂರ್ಡ್. ಹೌದಾ? ಫುಲ್ಲಿ ಮೆಚ್ಯೂರ್ಡ್ ಆ್ಯಂಡ್ ಲಾಸ್ಟ್ ದ ಎಬಿಲಿಟಿ ಟು ಡಿವೈಡ್. ಹೌದಾ? ಈಗ ನಾರ್ಮಲಾಗಿ ಒಂದು ಸೆಲ್ ಇತ್ತಂದ್ರೆ ಅದು ಏನಾಕತಿ, ಇದು ಒಂದಿತ್ತಾ, ಈ ಸೆಲ್ ಏನಾಕತಿ ಡಿವೈಡ್ ಆಗಿ 2 ಆಕ್ಕವು. ಹೌದಾ? ಆಮೇಲೆ 2 ಸೆಲ್ ಡಿವೈಡ್ ಆಗಿ 3 ಆಕ್ಕವು. ಹೌದಾ? ಹಿಂಗೆ ಸೆಲ್ಸ್ ಡಿವೈಡ್ ಆಗಿ ಆಮೇಲೆ ಅವು ಕಂಬೈನ್ ಆಕವು. ಅವಕ್ಕೆ ನಾವು ಟಿಶ್ಯೂ ಅಂತ ಕರಿತೀವಿ. ಹೌದಾ? ಒಂದು ಸೆಲ್ ಒಳಗೆ 2 ಸೆಲ್ ಆಕ್ಕವು. ಹೌದಾ? ಈಗ ಹಿಂಗೆ ಸೆಲ್ಸ್ ಡಿವೈಡ್ ಆಕ್ಕವು. ನಾರ್ಮಲ್ ಇದು ಸೆಲ್ಸ್ ಅಂದಮೇಲೆ ಡಿವೈಡ್ ಆಕ್ಕವು. ಅದರ ಪರ್ಮನೆಂಟ್ ಅನ್ನೋ ವರ್ಡ್ ಐತೆ. ಪರ್ಮನೆಂಟ್ ಅಂದ್ರೆ ಏನು? ಯಾವಾಗಲೂ ಚೇಂಜ್ ಆಗಲಾರ್ದಕ್ಕೆ ಪರ್ಮನೆಂಟ್ ಅಂತ ಕರಿತೀವಿ. ಹೌದಾ? ನೋಡಿ, ದೀಸ್ ಆರ್ ದ ಟಿಶ್ಯೂಸ್ ವಿಚ್ ಆರ್ ಫುಲ್ಲಿ ಮೆಚ್ಯೂರ್ಡ್ ಆ್ಯಂಡ್ ಲಾಸ್ಟ್ ದ ಎಬಿಲಿಟಿ ಟು ಡಿವೈಡ್. ಅವೈತಲ್ಲ ಈಗ ಫುಲ್ ಮೆಚ್ಯೂರ್ ಆಗಿಬಿಟ್ಟು, ಮೆಚ್ಯೂರ್ ಆಗಿದ್ದ ಸಂಬಂಧ ಅವ ಸೆಲ್ ಡಿವೈಡ್ ಆಗೋದಿಲ್ಲ. ಹೌದಾ? ಪರ್ಮನೆಂಟ್ ಟಿಶ್ಯೂ ಅಂದ್ರೆ ನಾವು ಸೆಲ್ಸ್ ಆಫ್ ಕಂಪ್ಲೀಟ್ಲಿ ಮೆಚ್ಯೂರ್ಡ್. ಈಗ ನಾವು ಐತಲ್ಲ ಒಂದು 21 ಏಜ್ ಮಟ್ಟ ಏನು ಮಾಡ್ತೀವಿ, ನಮ್ಮ ಹೈಟ್ ಗ್ರೋತ್ ಆಗೋದು. ಅದಾದಮೇಲೆ ನಮ್ಮ ಹೈಟ್ ಗ್ರೋತ್ ಆಗಲ್ಲ. ಯಾಕಂದ್ರೆ ನಾವು ಕಂಪ್ಲೀಟಾಗಿ ಮೆಚ್ಯೂರ್ ಆಗಿವಿ. ಹೌದಾ? ನಮ್ಮ ಲಿಮಿಟ್ ಮುಗಿತಾವೆ. ಹಂಗೆ ಐತಲ್ಲ, ಯಾವಾಗ ಸೆಲ್ಸ್ ಫುಲ್ಲಾಗಿ ಮೆಚ್ಯೂರ್ ಆಗೋಲ್ಲ ಅವಾಗ ಎಬಿಲಿಟಿ ಟು ಡಿವೈಡ್ ಅಂದರೆ ಡಿವೈಡ್ ಆಗೋ ಎಬಿಲಿಟಿನ ಕಳ್ಕೊತಾವೆ. ಕಳ್ಕೊಂತಂದ್ರೆ ಪರ್ಮನೆಂಟಾಗಿ ಅವು ಯಾವ ಸೆಲ್ ಇದ್ದಿಲ್ಲ ಅವೇ ಇರ್ತಾವೆ. ಅವು ಮತ್ತೆ ವಾಪಸ್ ಡಿವೈಡ್ ಆಗೋದಿಲ್ಲ. ನೆಕ್ಸ್ಟ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಹೌದಾ? ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಒಂದು ನಿಮಿಷ. ನೆಕ್ಸ್ಟ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಈಗ ನಮ್ಮ ಪರ್ಮನೆಂಟ್ ಟಿಶ್ಯೂ ಅಂತ ಗೊತ್ತಾಯ್ತು. ಈಗ ಸಿಂಪಲ್ ಪರ್ಮನೆಂಟ್ ಅಂದ್ರೆ ಗೊತ್ತಾಯ್ತು, ಸೆಲ್ಸ್ ಡಿವೈಡ್ ಆಗಲ್ಲ, ಅವ ಮೆಚ್ಯೂರಿಟಿ ಅಟೆಂಡ್ ಆಗ್ಯಾವ ಅಂತ ಅರ್ಥ ಆಯ್ತು. ಸಿಂಪಲ್ ಪರ್ಮನೆಂಟ್ ಟಿಶ್ಯೂ. ಹೋಮೋಜಿನಿಯಸ್ ಟಿಶ್ಯೂ. ಹೋಮೋಜಿನಿಯಸ್ ಅಂದ್ರೆ ಏನ? ಈಗ ಇಲ್ಲೊಂದು ಟಿಶ್ಯೂ ಐತಿ. ಹೌದಾ? ಇದೊಂದು ಟಿಶ್ಯೂ ಇಷ್ಟಂತ ತಿಳ್ಕೊಂಡು, ಇದ್ರೊಳಗೆ ಎಲ್ಲ ಸೆಲ್ಸು ಒಂದೇ ರೀತಿ ಅಂದ್ರೆ ಒಂದೇ ಸೈಜ್. ಹೌದಾ? ಒಂದೇ ಸೈಜ್. ಹೋಮೋಜಿನಿಯಸ್ ಅಂದ್ರೆ ನೋಡಿಲ್ಲಿ, ಹೋಮೋಜಿನಿಯಸ್ ಟಿಶ್ಯೂ ಅಂದ್ರೆ ಮೇಡಪ್ ಆಫ್ ಸಿಂಗಲ್ ಸೆಲ್. ಹೌದಾ? ಒಂದೇ ಸೆಲ್ಲಲ್ಲೇ ಇವೆಲ್ಲ ಸೆಲ್ಲು ಐತಲ್ಲ, ಒಂದೇ ಸೆಲ್ಲಲ್ಲೇ ಅಂದ್ರೆ ಒಂದೇ ಟೈಪ್ ಸೆಲ್ಲಲ್ಲೇನ ಅದು ಸೆಲ್ಸ್ ರೆಡಿ ಆಗ್ಯಾವ. ಅವು ಸೆಲ್ಸ್ ರೆಡಿಯಾಗಿ ಸೇಮ್ ಒರ್ಜಿನ್ ಅಂದರೆ ಈಗ ಒಂದು ಸೆಲ್ ಇತ್ತಾ, ಈ ಸೆಲ್ ಒಳಗೆ ಏನೈತಲ್ಲ ಇವೆಲ್ಲ ಸೆಲ್ಸ್ ಒಳಗೂ ಅದೇ ಸೇಮ್ ಕಾಂಪೊನೆಂಟ್ಸ್ ಇರ್ತದೆ. ಸೇಮ್ ಸ್ಟ್ರಕ್ಚರ್. ಹೌದಾ? ಇದ್ರೊಳಗಿರೋ ಎಲ್ಲ ಸೆಲ್ಸು ಏನಿರ್ತಾವೆ, ಸೇಮ್ ಇರ್ತಾವೆ. ಆಮೇಲೆ ಸೇಮ್ ಫಂಕ್ಷನ್. ಇವೆಲ್ಲ ಸೆಲ್ಗಳದ್ದು ಸೇಮ್ ಸ್ಟ್ರಕ್ಚರ್, ಸೇಮ್ ಫಂಕ್ಷನ್ ಇರ್ತಾವೆ. ಆಮೇಲೆ ಸೇಮ್ ಒರಿಜಿನ್ ಒಂದೇ ಟೈಪ್ ಸೆಲ್ಲೇನೋ ಬರ್ತಾವೆ. ಇಂಥವು ಸೆಲ್ಲಿಗೆ ನಾವು ಹೋಮೋಜಿನಿಯಸ್ ಟಿಶ್ಯೂ ಅಂತ ಕರಿತೀವಿ. ಹೌದಾ? ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂದ್ರೆ ಅದ್ರೊಳಗೆ ಹೋಮೋಜಿನಿಯಸ್ ಟಿಶ್ಯೂ ಇರ್ತವೆ. ಸಿಂಪಲ್ ಪರ್ಮನೆಂಟ್ ಅಂದ್ರೆ ಅದ್ರೊಳಗೆ ಎಲ್ಲ ಸೆಲ್ಲು ಸೇಮ್ ಇರ್ತಾವೆ, ಎಲ್ಲ ಸೆಲ್ಗಳು ಫಂಕ್ಷನು ಸೇಮ್ ಇರ್ತದೆ, ಸ್ಟ್ರಕ್ಚರು ಸೇಮ್ ಇರ್ತದೆ. ಅದಕ್ಕೆ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಅಂತ ಕರಿತೀವಿ. ಈ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಒಳಗೆ 3 ಟೈಪ್ ಬರ್ತಾವೆ. ಒಂದು ಪ್ಯಾರೆನ್ಕೈಮಾ, ಕೋಲನ್ಕೈಮಾ, ಇನ್ನೊಂದು ಸ್ಕೆಲರನ್ಕೈಮಾ. ಹೌದಾ? ಇಷ್ಟು ನಮಗೆ ನಾರ್ಮಲಾಗಿ ಬೇಸಿಕ್ ಗೊತ್ತಿರಲ್ಲ. ಒಂದು ಪ್ಯಾರೆನ್ಕೈಮಾ, ಕೋಲನ್ಕೈಮಾ, ಸ್ಕೆಲರನ್ಕೈಮಾ. ಇವು ಕಾಮನ್ ಆಗಿ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಒಳಗೆ 3 ಟೈಪ್ ಬರ್ತಾವೆ. ಇವತ್ತಿನ ಕ್ಲಾಸ್ನ ನಾವು ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಬಗ್ಗೆ ಸ್ಟಡಿ ಮಾಡಿರ್ತೀವಿ. ಅದಕ್ಕೆ ಸಿಂಪಲ್ ಪರ್ಮನೆಂಟ್ ಟಿಶ್ಯೂ ಬಗ್ಗೆ ಸ್ವಲ್ಪ ಲೈಟಾಗಿ ಗೊತ್ತಿರಲಿ. ನೆಕ್ಸ್ಟ್ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಅಂದರೆ ಏನೀಗ? ಹೌದಾ? ಈಗ ಸಿಂಪಲ್ ಪರ್ಮನೆಂಟ್ ಒಳಗೆ ಎಲ್ಲ ಹೋಮೋಜಿನಿಯಸ್ ಅಂದರೆ ಎಲ್ಲ ಸೆಲ್ಲುಗಳು ಸ್ಟ್ರಕ್ಚರ್ ಸೇಮೇ ಇದ್ದು. ಆದರೆ ಇಲ್ಲಿ ನೋಡ್ರಿ, ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಒಳಗೆ ಹೆಟಿರೋ ಅಂದರೆ ಏನೋ ಡಿಫ್ರೆಂಟ್. ಅಂದರೆ ಇದೊಂದು ಟಿಶ್ಯೂ ಅಂತ ಇಟ್ಕೋರಿ. ಇದೊಂದು ಟಿಶ್ಯೂ. ಈ ಟಿಶ್ಯೂ ಒಳಗಿರು ಒಂದು ಸಲ ದೊಡ್ಡದಿತ್ತು, ಒಂದು ಸಣ್ಣದು ದೊಡ್ಡದು. ಹೌದಾ? ಒಂದು ಸಣ್ಣದು ಒಂದು ದೊಡ್ಡದು. ಹೌದಾ? ಹಿಂಗೆ ಹೋಮೋಜಿನಿಯಸ್ ಅಂದರೆ ಸ್ಟ್ರಕ್ಚರ್ ಒಳಗೆ ಸೇಮ್ ಇಲ್ಲ. ಹಾಂ ನೋಡಿ, ವಿಚ್ ಆರ್ ಮೇಡಪ್ ಆಫ್ ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್. ಹೌದಾ? ಈ ಸೆಲ್ ಐತಲ್ಲ, ಇದ್ರ ಟೈಪ ಬೇರೆ ಇರ್ತೈತಿ, ಇದ್ರ ಪಕ್ಕಕ್ಕಿರೋ ಸೆಲ್ ನೇಚರ ಬೇರೆ ಇರ್ತೈತೆ. ಹೌದಾ? ಕಾಂಪೊನೆಂಟ್ಸ ಬೇರೆ ಇರ್ತೈತೆ. ಹೌದಾ? ಅಂದ್ರೆ ಫಂಕ್ಷನೂ ಬೇರೆ ಇರ್ತೈತಿ. ಅರ್ಥ? ಡಿಫ್ರೆಂಟ್ ಟೈಪ್ಸ್ ಆಫ್ ಸೆಲ್ಸ್ ಆ್ಯಂಡ್ ಸೆಲ್ಸ್ ಪರ್ಫಾರ್ಮ್ ಡಿಫ್ರೆಂಟ್ ಫಂಕ್ಷನ್.
ಹೌದಾ. ಈಗ ಈ ಎಲ್ಲ ಸೆಲ್ಗಳು ಸೈಜು ಬೇರೆ ಬೇರೆ, ಒಂದು ಸೆಲ್ ದೊಡ್ಡದೈತೆ ಒಂದು ಸಣ್ಣದೈತೆ. ಹೌದಾ. ಇವೆಲ್ಲ ಸೆಲ್ಗಳು ಫಂಕ್ಷನ್ ಅಂದರೆ ಕೆಲಸ ಮಾಡೋದು ಬೇರೆ ಬೇರೆ ಇರ್ತಾವೆ. ಹೌದಾ. ಒಂದು ವಾಟರ್ ಟ್ರಾನ್ಸ್ಪೋರ್ಟ್ ಮಾಡ್ರೆ, ಒಂದು ಫುಡ್ ಟ್ರಾನ್ಸ್ಪೋರ್ಟ್ ಮಾಡ್ತೈತೆ. ಹೌದಾ. ಬೇರೆ ಬೇರೆ ಫಂಕ್ಷನ್ ಆದ್ರೆ ದೇ ವರ್ಕ್ ಟುಗೆದರ್. ಹೌದಾ. ಇವೆಲ್ಲ ಸೆಲ್ಲು ಸ್ಟ್ರಕ್ಚರ್ ಬೇರೆ ಅದಾವೆ, ಫಂಕ್ಷನ್ ಬೇರೆ ಅದಾವೆ. ಅದಕ್ಕೆ ನಾವು ಹೆಟ್ರೋಜಿನಿಯಸ್ ಟಿಶ್ಯೂ ಅಂತ ಕರಿತೀವಿ. ಎಲ್ಲ ಸೆಲ್ಗಳು ಸೇರಿ ಟಿಶ್ಯೂ ಅದು. ಆದ್ರೆ ಇವೆಲ್ಲ ಸೆಲ್ಗಳು ಒಟ್ಟಿಗೆ ಕೆಲಸ ಮಾಡ್ತಾವೆ. ಒಟ್ಟಿಗೆ ಅಂದರೆ ಈಗ ತಿಳ್ಕೊರಿ, ಈಗ ಒಂದು 2 ಸೆಲ್ ಅದಾವೆ ಇಲ್ಲಿ. ಹೌದಾ. ಒಂದು ಸ್ವಲ್ಪ ಸೆಲ್ ಅದಾವೆ. ಇವು ಎಲ್ಲ ಸೆಲ್ಲು ಒಟ್ಟಿಗೆ ಕೆಲಸ ಮಾಡ್ತಾವೆ. ಬೇರೆ ಬೇರೆ ಕೆಲಸನೇ ಆದ್ರೆ ಒಟ್ಟಿಗೆ ಮಾಡ್ತಾವೆ. ಅಂದರೆ ಈಗ ಒಂದು ಸೆಲ್ ವಾಟರ್ ಟ್ರಾನ್ಸ್ಪೋರ್ಟ್ ಮಾಡುತ್ತೆ ಅಂದ್ರೆ ಅದೇ ಟೈಮಿಗೆ ಇನ್ನೊಂದು ಸೆಲ್ ಐತೆ ಫುಡ್ ಟ್ರಾನ್ಸ್ಪೋರ್ಟ್ ಮಾಡ್ತಿರ್ತೈತೆ. ಅದು ಆಲ್ ಟುಗೆದರ್ ಎಲ್ಲ ಸೆಲ್ಸು ಐತಲ್ಲ ಒಟ್ಟಿಗೆ ಕೆಲಸ ಮಾಡ್ತಾವೆ. ಆದರೆ ಡಿಫ್ರೆಂಟ್ ಫಂಕ್ಷನ್, ಡಿಫ್ರೆಂಟ್ ಸ್ಟ್ರಕ್ಚರ್. ಅದಕ್ಕೆ ಅವಕ್ಕೆ ಹೆಟ್ರೋಜಿನಿಯಸ್ ಟಿಶ್ಯೂ. ಆ ಟಿಶ್ಯೂ ಒಳಗೆ ಎಲ್ಲ ಸೆಲ್ಸು ಬೇರೆ ಬೇರೆ ಇರ್ತವೆ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ನೆಕ್ಸ್ಟು ಈ ಕಾಂಪ್ಲೆಕ್ಸ್ ಟಿಶ್ಯೂ ಒಳಗೆ ಮತ್ತು 2 ಟೈಪ್ ಬರ್ತಾವೆ. ಒಂದು ಕ್ಸೈಲಮ್. ಹೌದಾ. ಆಮೇಲೆ ಫ್ಲೋಯಮ್. ಇವು ಟಿಶ್ಯೂ ಹೆಸರು. ಕಾಂಪ್ಲೆಕ್ಸ್ ಟಿಶ್ಯೂ ಒಳಗೆ 2 ಟೈಪ್, ಕ್ಸೈಲಮ್ ಮತ್ತು ಫ್ಲೋಯಮ್ ಬರ್ತಾವೆ. ಈ ಕ್ಸೈಲಮ್ ಮತ್ತು ಫ್ಲೋಯಮ್ಗೆ ಏನಂತೀವಿ ನಾವು? ಕಂಡಕ್ಟಿಂಗ್ ಟಿಶ್ಯೂ. ಕಂಡಕ್ಟಿಂಗ್ ಟಿಶ್ಯೂ ಅಂದರೆ ಇವೇನೋ ಕಂಡಕ್ಟ್ ಮಾಡ್ತಾವೆ. ಏನು ಕಂಡಕ್ಟ್ ಮಾಡ್ತಾವೆ? ವಾಟರ್ ಮತ್ತು ಫುಡ್ಡನ್ನು ಕಂಡಕ್ಟ್ ಮಾಡ್ತಾವೆ, ಅಂದರೆ ಟ್ರಾನ್ಸ್ಪೋರ್ಟ್ ಮಾಡ್ತಾವೆ. ಹೌದಾ. ಕಂಡಕ್ಟಿಂಗ್ ಟಿಶ್ಯೂ ಆಫ್ ವ್ಯಾಸ್ಕುಲರ್ ಬಂಡಲ್ಸ್. ವ್ಯಾಸ್ಕುಲರ್ ಬಂಡಲ್ಸ್ ಅಂದ್ರೆ ಏನು? ಈಗ ಇದೊಂದು ಪ್ಲಾಂಟ್ ಅಂತ ತಿಳ್ಕೊಂಡು, ಇದೊಂದು ಪ್ಲಾಂಟ್ ಸ್ಟೆಮ್ ಐತಿ. ಈ ಸ್ಟೆಮ್ಮನ್ನು ನಾವು ಟ್ರಾನ್ಸ್ವರ್ಸ್ ಸೆಕ್ಷನ್, ಟ್ರಾನ್ಸ್ವರ್ಸ್ ಅಂದರೆ ಹಿಂಗೆ ಅಡ್ಡ ಇಲ್ಲಿಂದ ಒಂದು ಸೆಕ್ಷನ್ ತೊಗೋತೀವಿ. ಇಲ್ಲಿ ತುದಿಲಿ ಒಂದು ಸೆಕ್ಷನ್ ತೊಗೊಂಡು ಒಂದು ತಿಳಿ ಲೇಯರ್ ಬರ್ತೈತಿ. ಅದು ಮೈಕ್ರೋಸ್ಕೋಪ್ದಾಗ ಇಟ್ಟು ನೋಡಿದ್ದೀವಿ. ಅವಾಗ ನಮ್ಗೆ ಸೆಲ್ ಹೆಂಗೆ ಕಾಣ್ತೈತಂದ್ರೆ ಒಳಗೆ ಇದು ಮೇಲಿಂದ ರಬ್ ಮಾಡ್ತೀನಿ. ಆ ಸೆಲ್ ನಾವು ಮೇಲೆ ತುದಿಲಿ ಟ್ರಾನ್ಸ್ಫರ್ ಸೆಕ್ಷನ್ ತೆಗೆದು ಕಟ್ ಮಾಡಿ ಮೈಕ್ರೋಸ್ಕೋಪಾಗ ನೋಡಿದ್ವಿ ಅಂದ್ರೆ ಹಿಂಗೆ ಕಾಣ್ತೈತೆ ಆ ಸೆಲ್. ಹೌದಾ. ಇದನ್ನ ಹಿಂಗೆ ಕಟ್ ಮಾಡಿವಿ ಅಂದರೆ ಹಿಂಗೆ ಇಟ್ಟು ನೋಡ್ತೀವಿ ಅಂದರೆ ಇದು ಹಿಂಗೆ ಕಾಣ್ತದೆ. ಹಿಂಗೆ ಕಾಣ್ತಂದ್ರೆ ಇದ್ರೊಳಗೆ ಹಂಗೆ ಒಂದು ಕಾಮನ್ ಆಗಿ ಟಿಶ್ಯೂ ಡ್ರಾ ಮಾಡಿ ತೋರ್ಸತ್ತೆ ವ್ಯಾಸ್ಕುಲರ್. ಎಲ್ಲ ಪ್ಲಾಂಟ್ ಒಳಗೂ ವ್ಯಾಸ್ಕುಲರ್ ಬಂಡಲ್ಸ್ ಅರೇಂಜ್ಮೆಂಟೇ ಬೇರೆ ಬೇರೆ ಟೈಪ್ ಇರ್ತೈತೆ. ಜನರಲಾಗಿ ಹಿಂಗೆ ನಿಮ್ಗೆ ಕರೆಕ್ಟಾಗಿ ಬೇಕಂದ್ರೆ ಎಕ್ಸಾಕ್ಟಾಗಿ ನಿಮ್ಮ NCERT ಬುಕ್ ಒಳಗೆ ರೆಫರ್ ಮಾಡಿರಿ. ನಾನು ನಿಮ್ಗೆ ಜನರಲಾಗಿ ತೋರ್ಸತ್ತೀನಿ. ಹಿಂಗೆ ಜನರಲ್ ಕಾಮನ್ ಆಗಿ ಎಲ್ಲ ಪ್ಲಾಂಟ್ ಒಳಗೆ ಬೇರೆ ಬೇರೆ. ಇದ್ರ ನಡು ಒಂದು ಡಿವಿಷನ್ ಆಗಿರ್ತೈತಿ. ಇದಕ್ಕೆ ಮ್ಯಾಲಿಂದ ಏನಂತೀವಿ ನಾವು? ಕ್ಸೈಲಮ್ ಅಂತ ಕರಿತೀವಿ. ಇದು ಒಳಗೆ ಇರ್ತೈತಲ್ಲ ಇದು ಕ್ಸೈಲಮ್, ಇದು ಹೊರಗೆ ಏನಿರ್ತೈತಲ್ಲ ಇದು ಫ್ಲೋಯಮ್. ಈ ಕ್ಸೈಲಮ್ ಫ್ಲೋಯಮ್ ಎರಡೂ ಡಿವೈಡ್ ಮಾಡ್ತೈತಲ್ಲ ನೋಡೋದು, ಇದಕ್ಕೆ ಕೇಂಬಿಯಮ್ ಅಂತ ಕರಿತೀವಿ. ಅರ್ಥ ಆಯ್ತಾ? ನಮಗೆ ಮೇನ್ ಆಗಬೇಕಾಗಿದ್ದು ಕ್ಸೈಲಮ್ ಫ್ಲೋಯಮ್ ಅಷ್ಟೇ ಗೊತ್ತಿರಲಿ. ಇದಕ್ಕೆ ಏನಂತೀವಿ ನಾವು? ಪೂರಾ ಹಿಂಗೆ ನೋಡ್ತೀವಲ್ಲ ಇವೆಲ್ಲ ಅರೇಂಜ್ ಆಗ್ಯಾವಲ್ಲ, ಕ್ಸೈಲಮು ಫ್ಲೋಯಮ್ ಹಿಂಗೆಲ್ಲ ಅರೇಂಜ್ ಆಗ್ಯಾವಲ್ಲ, ಇವಕ್ಕೆ ಐತಲ್ಲ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂತ ಕರಿತೀವಿ. ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂದ್ರೆ ಏನು? ಕ್ಸೈಲಮು ಫ್ಲೋಯಮು ಮತ್ತು ಕೇಂಬಿಯಮು ಇವೆಲ್ಲ ಒಳಗಿರ್ತಾವಲ್ಲ, ಕಾಟೆಕ್ಸ್ ಇವೆಲ್ಲ ಸೇರೆ ವ್ಯಾಸ್ಕ್ಯುಲರ್ ಬಂಡಲ್ಸ್. ಹೌದಾ. ನಡು ಸೆಲ್ಸ್ ಇವೆಲ್ಲ ಇದ್ರ ಸೆಲ್ಸ್ ಬೇರೆ ಬೇರೆ ಟೈಪ್ ಇರ್ತಾವೆ, ಅವಕ್ಕೆಲ್ಲ ಕಾಟೆಕ್ಸ್ ಅಂತ ಕರಿತೀವಿ. ಈ ಎಲ್ಲ ಸೇರಿ ಪೂರಾ ಇದಕ್ಕೆ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂತ ಕರಿತೀವಿ. ಆ ವ್ಯಾಸ್ಕ್ಯುಲರ್ ಬಂಡಲ್ಸ್ ಒಳಗೆ ಇಲ್ಲಿ ಮ್ಯಾಲಿಂದ ಇರೋದು ಕ್ಸೈಲಮ್, ಕೆಳಗಿರೋದು ಫ್ಲೋಯಮ್. ಹೌದಾ. ಒಂದು ಕ್ಸೈಲಮು ಒಂದು ಫ್ಲೋಯಮ್. ಇವಕ್ಕೆ ಕಂಡಕ್ಟಿಂಗ್ ಟಿಶ್ಯೂ ಅಂತ ಕರಿತೀವಿ ಅಂತ ಕೇಳಿದ್ವಿ. ಕಂಡಕ್ಟಿಂಗ್ ಟಿಶ್ಯೂ ಅಂದ್ರೆ ಏನು? ಕ್ಸೈಲಮ್ ಏನು ಮಾಡ್ತೈತಿ? ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡ್ತೈತಿ. ಹೌದಾ. ಕಂಡಕ್ಟ್ ಮಾಡ್ತೈತಿ. ಹೌದಾ. ಟ್ರಾನ್ಸ್ಪೋರ್ಟ್ ಮಾಡ್ತೈತೆ. ಅದು ಕಂಡಕ್ಟಿಂಗ್ ಟಿಶ್ಯೂ. ಫ್ರಾಮ್ ಎಲ್ಲಿಂದ ವಾಟರ್ ಟ್ರಾನ್ಸ್ಪೋರ್ಟ್ ಮಾಡ್ತೈತಿ? ಫ್ರಾಮ್ ರೂಟ್ಸ್ ಟು ಅದರ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್. ಹೌದಾ. ಈಗ ಗಿಡ ಅಂದ್ರೆ ರೂಟ್ಸಿಂದ ಏನು ವಾಟರ್ ಬರ್ತಾವಲ್ಲ, ಇಲ್ಲಿ ಅದರ್ ಲೀಫ್ ಪಾರ್ಟ್ಸಿಗೆ ಇಲ್ಲಿಂದ ವಾಟರ್ ಹೊಕ್ಕವು. ಹೌದಾ. ಇಲ್ಲಿ ನೋಡ್ಬೋದು ಇದು ಯೂನಿಡೈರೆಕ್ಷನಲ್. ಯೂನಿ ಅಂದರೆ ಏನೋ ಸಿಂಗಲ್ ಡೈರೆಕ್ಷನ್, ಅಂದ್ರೆ ಅದು ಹಿಂಗೆ ಮಾತ್ರ ಹೊಕ್ಕತಿ. ಹಿಂಗೆ ಮೇಲೆ ಕೆಳಗೆ ಬರಲ್ಲ. ಇಲ್ಲಿ ರೂಟ್ಸಿಂದ ಹಿಂಗೆ ಒಂದು ಸಲ ಮೇಲೆ ಹೊತ್ತು ಮುಗೀತು. ಒಂದು ಸಲ ಮೇಲೆ ಅಂದರೆ ಹಿಂಗೂ ಹೋಗ್ಬೋದು. ಆದರೆ ಒಂದೇ ಡೈರೆಕ್ಷನ್ ಹೋಗ್ತತಿ. ಹಿಂಗೆ ವಾಪಸ್ಸು ಉಲ್ಟಾ ಡೈರೆಕ್ಷನ್ ಬರೋಲ್ಲ, ಒಂದೇ ಡೈರೆಕ್ಷನ್ ಮೇಲಷ್ಟೇ ಹೋಗ್ತತಿ. ಅಂದರೆ ಕೆಳಗೆ ವರ್ಟಿಕಲ್ ಡೈರೆಕ್ಷನ್ದಾಗ. ಅರ್ಥಾತ್ ಇಲ್ಲಿಂದ ವರ್ಟಿಕಲ್ ಡೈರೆಕ್ಷನ್ದಾಗ ಹೋಗ್ತತಿ. ಅದಕ್ಕೆ ಐತಲ್ಲ ಕ್ಸೈಲಮ್ ಟ್ರಾನ್ಸ್ಪೋರ್ಟ್ಸ್ ವಾಟರ್ ಇನ್ ಯೂನಿ ಡೈರೆಕ್ಷನ್ ಅಂದರೆ ಒಂದೇ ಡೈರೆಕ್ಷನ್, ಕೆಳಗಿಂದ ಮೇಲೆ ಮಾತ್ರ ಹೋಗ್ತದೆ. ನೆಕ್ಸ್ಟ್ ಈ ಕ್ಸೈಲಮ್ ಒಳಗೆ ಮತ್ತು ಟೈಪ್ಸ್ ಅದಾವೆ. ಹೌದಾ. ಟೈಪ್ಸ್ ಅದಾವೆ. ಏನು? ಒಂದು ಟ್ರ್ಯಾಕಿಡ್ಸ್. ಹೌದಾ. ಫಸ್ಟ್ ಒಂದು ಟ್ರ್ಯಾಕಿಡ್ಸ್, ನೆಕ್ಸ್ಟ್ ವೆಸಲ್ಸ್, ನೆಕ್ಸ್ಟ್ ಕ್ಸೈಲಮ್ ಪ್ಯಾರೆನ್ಕೈಮಾ, ನೆಕ್ಸ್ಟು ಕ್ಸೈಲಮ್ ಫೈಬರ್ಸ್. ಇವು ಕ್ಸೈಲಮ್ ಒಳಗೆ ಮತ್ತು ಫರ್ದರ್ ಈಗ ಕ್ಸೈಲಮ್ ಐತಲ್ಲ, ಇದು ಮ್ಯಾಲೆ ಇರೋದು ಕ್ಸೈಲಮ್ ಅಂತ ಹೇಳಿನಿ, ಕೆಳಗಿರೋದು ಏನಂತೇಳಿನಿ ಇದು ಮ್ಯಾಲೆ ಇಷ್ಟೈತೆ. ಇದು ಮ್ಯಾಲಿನ ಪಾಠ ಕ್ಸೈಲಮ್, ಇದು ಕೆಳಗಿನ ಪ್ಲಾಟ ಪೋಯಮ್ ನೋಡು ಕೇಂಬಿಯಮ್ ಐತೆ. ಆ ಮೇಲಿನ ಪಾರ್ಟ್ ಕ್ಸೈಲಮ್ ಐತಲ್ಲ, ಅದ್ರೊಳಗೆ ಮತ್ತೆ ಡಿಫ್ರೆನ್ಷಿಯೇಟ್ ಮಾಡಿದ್ವಿ ಅಂದ್ರೆ ಟ್ರ್ಯಾಕಿಡ್ಸ್, ವೆಸಲ್ಸ್, ಕ್ಸೈಲಮ್ ಫೈಬರ್ಸ್, ಕ್ಸೈಲಮ್ ಪ್ಯಾರೆನ್ಕೈಮಾ 4 ಟೈಪ್ ಅದಾವೆ. ಈ ಟ್ರ್ಯಾಕಿಡ್ಸ್ ಮತ್ತು ವೆಸಲ್ಸ್ ಇವೆರಡೂ ಅದಲ್ಲ, ಇವೇನು ಮಾಡ್ತಾವೆ? ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ಸ್ ಅದಾವೆ. ಟ್ಯೂಬ್ಯುಲಾರ್ ಅಂದರೆ ಟ್ಯೂಬ್ ಗೊತ್ತೆ. ಈಗ ನಾವು ಮಲಾಮ್ ಟ್ಯೂಬ್ ತೊಗೊಂಡಿವಿ. ಮಲಾಮ್ ಟ್ಯೂಬ್ ಹೆಂಗೆ ಇರ್ತೈತೆ? ಹಿಂಗೆ ಉದ್ದಿರ್ತೈತೆ. ಹೌದಾ. ಮಲಾಮ್ ಟ್ಯೂಬ್ ತೊಗೊಂಡಿವಿ, ಹಿಂಗೆ ಉದ್ದಿರ್ತೈತೆ. ಹೌದಲ್ಲ. ಟ್ಯೂಬ್ಯುಲಾರ್ ಸ್ಟ್ರಕ್ಚರ್ಸ್ ಇವು
ಯಾರು ಟ್ರ್ಯಾಕಿಡ್ಸ್ ಮತ್ತು ವೆಸಲ್ಸ್ ಏನದು ಟ್ಯೂಬ್ ಗೊತ್ತದ ಒಂಥರ ಮಲಾಮ್ ಟ್ಯೂಬ್ ಇರ್ತಾವಲ್ಲ, ಹಾಂ ಆ ಟೈಪ್ಸ್ ಅದಾವೆ. ನೀವು ನಿಮ್ಮ ಟೆಕ್ಸ್ಟ್ ಬುಕ್ ತೆಗೆದು ನೋಡಿರಿ, ಅವಕ್ಕೆ ಸ್ಟ್ರಕ್ಚರ್ ಏನೋ ಹಿಂಗೆ ಅದಾವೆ ಸಮಥಿಂಗ್. ಹೌದಾ, ನಾ ಇಲ್ಲಿ ಡಯಾಗ್ರಾಮ್ ಡ್ರಾ ಮಾಡೋಕ್ಕಾಗಲ್ಲ. ಇದನ್ನ ಎಕ್ಸ್ಪ್ಲೇನ್ ಮಾಡತ್ತಂದ್ರೆ ನೀವು ಯಾವುದಕ್ಕೂ ರೆಫರೆನ್ಸಿಗೆ ಟೆಕ್ಸ್ಟ್ ಬುಕ್ಕನ್ನು ಇಟ್ಕೊಂಡು ರೆಫರ್ ಮಾಡಿರಿ. ನಾ ಇಲ್ಲೆಲ್ಲ ಡಯಾಗ್ರಾಮ್ ಮಾಡಿ ತೋರ್ಸೋಕ್ಕಾಗಲ್ಲ. ಟ್ಯೂಬ್ಯುಲರ್ ಸ್ಟ್ರಕ್ಚರ್ಸ್, ಹೌದಾ, ಟ್ಯೂಬ್ ಗೊತ್ತದಾವೆ. ಟ್ಯೂಬ್ ಅಂದರೆ ಹಿಂಗಿರ್ತಾವೆ ಹಿಂಗೆ ಏಕ್, ಹೌದಾ. ಸೊ ದಿ ಅಲೋ ಟ್ರಾನ್ಸ್ಪೋರ್ಟ್ ಆಫ್ ವಾಟರ್ ಇನ್ ವರ್ಟಿಕಲ್ ಡೈರೆಕ್ಷನ್. ಈ ಟ್ಯೂಬ್ ಹಿಂಗಿರ್ತಾವೆ ಅಂದ್ರೆ ಹಿಂಗೆ ವರ್ಟಿಕಲ್ ಡೈರೆಕ್ಷನ್, ಹೌದಾ, ಹಿಂಗೆ ಕೆಳಗೆ ಅಡ್ಡಾದ್ರೆ ಹಾರಿಜಾಂಟಲ್, ಹಿಂಗೆ ಸೀಟ್ ಇದ್ರೆ ವರ್ಟಿಕಲ್ ಡೈರೆಕ್ಷನ್. ಇವು ಟ್ರ್ಯಾಕಿಡ್ಸ್ ಮತ್ತು ವೆಸಲ್ಸ್ ಏನು ಮಾಡ್ತಾವೆ, ಟ್ಯೂಬ್ಯುಲರ್ ಸ್ಟ್ರಕ್ಚರ್ ಒಳಗದಾವು. ಇದ್ರೊಳಗೆ ಏನು ಮಾಡ್ತಾವೆ, ವಾಟರ್ ಟ್ರಾನ್ಸ್ಪೋರ್ಟ್ ಮಾಡ್ತಾವೆ. ಎಲ್ಲಿ ವರ್ಟಿಕಲ್ ಡೈರೆಕ್ಷನ್, ವರ್ಟಿಕಲ್ ಅಂದರೆ ಯೂನಿ ಡೈರೆಕ್ಷನ್, ಒಂದೇ ಡೈರೆಕ್ಷನ್ ಹೋಗ್ತದೆ, ಹೌದಾ. ಈಗ ಝೈಲಮ್ ವಾಟರ್ ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಆ ಝೈಲಮ್ ಒಳಗೆ ಸ್ಪೆಸಿಫಿಕ್ಕಾಗಿ ಯಾವುದು ವಾಟರ್ ಟ್ರಾನ್ಸ್ಪೋರ್ಟ್ ಮಾಡ್ತದೆ ಅಂದ್ರೆ ಟ್ರ್ಯಾಕಿಡ್ಸು ಮತ್ತು ವೆಸಲ್ಸ್ ವಾಟರ್ ಟ್ರಾನ್ಸ್ಪೋರ್ಟ್ ಮಾಡ್ತಾವೆ. ಅವ ಟ್ಯೂಬ್ಯುಲರ್ ಸ್ಟ್ರಕ್ಚರ್, ಟ್ಯೂಬ್ ಗತಿ ಅದಾವು, ಅದ್ರೊಳಗೆ ವರ್ಟಿಕಲ್ ಡೈರೆಕ್ಷನ್ ವಾಟರ್ ಟ್ರಾನ್ಸ್ಪೋರ್ಟ್ ಮಾಡ್ತೈತಿ. ನೆಕ್ಸ್ಟ್ ಆಮೇಲೆ ಝೈಲಮ್ ಪ್ಯಾರೆನ್ಕೈಮಾ, ಹೌದಾ. ಈಗ ಪ್ಯಾರೆನ್ಕೈಮಾ ಅಂತ ಬಂತಂದ್ರೆ ಏನು ನೋಡು, ಪ್ಯಾರೆನ್ಕೈಮದ ನಾರ್ಮಲ್ ಆಗಿ ಫಂಕ್ಷನ್ ಏನು, ಸ್ಟೋರ್ಸ್ ಫುಡ್, ಹೌದಾ. ಝೈಲಮ್ ಪ್ಯಾರೆನ್ಕೈಮಾ ಏನು ಮಾಡ್ತೈತಿ, ಸ್ಟೋರ್ಸ್ ಫುಡ್ ಆ್ಯಂಡ್ ಹೆಲ್ಪ್ಸ್ ಇನ್ ಸೈಡ್ ವೇಸ್ ವಾಟರ್ ಟ್ರಾನ್ಸ್ಪೋರ್ಟೇಷನ್, ಹೌದಾ. ಈಗ ವರ್ಟಿಕಲ್ಲಾಗಿ ವಾಟರ್ ಹೋತು, ಹೌದಾ, ಹಿಂಗೆ ವರ್ಟಿಕಲ್ಲಾಗಿ ಇಷ್ಟು ಪ್ಲಾಂಟ್ ಆಯ್ತು, ಇಲ್ಲಿಂದ ಇಲ್ಲಿ ವಾಟರ್ ಹೋತು, ಹಿಂಗೆ ಸ್ಟ್ರೇಟ್ ಹೋ ಅಂತಂದ್ರೆ ಹಿಂಗೆ ಸೈಡ್ ನೀರು ಬೇಕಲ್ಲ ಹಿಂಗೆ, ಹೌದಾ. ಈ ಸೈಡ್ ಹಿಂಗೆಲ್ಲ ನೀರು ಸ್ವಲ್ಪ ಇಲ್ಲಿ ಮಟ್ಟ ರೀಚ್ ಆತ, ಇಲ್ಲಿ ಸೈಡು ನೀರು ಸಿಗ್ಬೇಕಂದ್ರೆ ಅದಕ್ಕೆ ಹೆಲ್ಪ್ ಮಾಡೋದು ಇದು ಝೈಲಮ್ ಪ್ಯಾರೆನ್ಕೈಮಾ. ಅದಕ್ಕೆ ಐತಲ್ಲ ಸೈಡ್ ವೇಸ್ ವಾಟರ್ ಟ್ರಾನ್ಸ್ಪೋರ್ಟೇಷನ್, ಹೌದಾ, ಅರ್ಥ ಆಯ್ತಾ. ನೆಕ್ಸ್ಟ್ ಇದು ಸ್ಟೋರ್ಸ್ ಫುಡ್. ನೆಕ್ಸ್ಟ್ ಝೈಲಮ್ ಫೈಬರ್ಸ್. ಇದು ಝೈಲಮ್ ಫೈಬರ್ಸ್ ಇದು ಏನು ಫಂಕ್ಷನ್, ಇದು ಬರೀ ಸಪೋರ್ಟ್ ಕೊಡ್ತೈತೆ ಪ್ಲಾಂಟಿಗೆ, ಹೌದಾ. ಇದು ಪ್ಲಾಂಟಿಗೆ ಏನು ಮಾಡ್ತೈತಿ, ಸಪೋರ್ಟ್ ಕೊಡ್ತೈತಿ, ಅರ್ಥ ಆಯ್ತು ಅಂದ್ಕೊಂಡಿನಿ. ಮತ್ತು ಇನ್ನೊಂದು ಮೇನ್ ಆಗಿ ಇವಾಗ ಝೈಲಮ್ ಒಳಗೆ 4 ಟೈಪ್ಸ್ ಅದಲ್ಲ. ಇದ್ರೊಳಗೆ ಲಿವಿಂಗ್ ಸೆಲ್ಸ್ ಯಾವುದಂತ ಕೇಳಿದ್ರೆ ಲಿವಿಂಗ್ ಟಿಶ್ಯೂ ಅಂದ್ರೆ ಯಾವುದು, ಝೈಲಮ್ ಪ್ಯಾರೆನ್ಕೈಮಾ, ಹೌದಾ. ಝೈಲಮ್ ಪ್ಯಾರೆನ್ಕೈಮಾ ಐತಲ್ಲ, ಇದು ಒಂದು ಲಿವಿಂಗ್ ಸೆಲ್, ಅರ್ಥಾಯ್ತು. ಲಿವಿಂಗ್ ಸೆಲ್ ಉಳ್ಕಿದ್ವಲ್ಲ ಅವೆಲ್ಲ ಡೆಡ್, ಅರ್ಥಾಯ್ತಾ. ಇದಕ್ಕೆ ಲಿವಿಂಗ್ ಸೆಲ್ ಇದು. ನೆಕ್ಸ್ಟ್ ಮತ್ತು ಇವು ಟ್ರ್ಯಾಕಿಡ್ಸು, ವೆಸಲ್ಸು, ಝೈಲಮ್ ಫೈಬರು ಮತ್ತು ಝೈಲಮ್ ಪ್ಯಾರೆನ್ಕೈಮಾ ಹೆಂಗೆ ಅದಾವೆ ನೋಡೋಕೆ, ತಿಕ್ ವಾಲ್ಸ್, ಹೌದಾ. ತಿಕ್ ಅದಾವೆ, ವಾಲ್ಸ್ ಐತೆ ಹೊರಗೆ ಇದೆಲ್ಲ ತಿಕ್ ಅದಾವೆ, ತಿನ್ನಲ್ಲ ತಿಕ್ ಅದಾವೆ. ನಿಮ್ಗೆ ಅರ್ಥ ಆಗಿತ್ತು ಅಂತ ಅನ್ಕೊಂಡಿನಿ. ನೆಕ್ಸ್ಟ್ ಇದು ಕಂಟಿನ್ಯೂ ಆಕತಿ ಫ್ಲೋಯಮ್ಗೆ. ಸೊ ಇನ್ನು ನೆಕ್ಸ್ಟ್ ಫ್ಲೋಯಮ್ಮು ಈ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂ ಐತಲ್ಲ, ಅದರೊಳಗೆ ಒಂದನೇದು ಝೈಲಮ್ ಆಯ್ತು, ಇನ್ನು ಎರಡನೇದು ಫ್ಲೋಯಮ್. ಆ ಫ್ಲೋಯಮ್ಮು ಏನು ಮಾಡ್ತೈತೆ ಅಂದ್ರೆ ಟ್ರಾನ್ಸ್ಪೋರ್ಟ್ ಫುಡ್. ಫ್ಲೋಯಮ್ ಏನು ಮಾಡ್ತೈತಿ, ಟ್ರಾನ್ಸ್ಪೋರ್ಟ್ ಫುಡ್, ಹೌದಾ. ಇದು ಫ್ಲೋಯಮ್ಮು ಫುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತೈತೆ ಪ್ಲಾಂಟ್ಸ್ ಒಳಗೆ. ಈಗ ಪ್ಲಾಂಟ್ಸ್ ಒಳಗೆ ಎಲ್ಲ ಪಾರ್ಟ್ಸಿಗೂ ಫುಡ್ ಹೋಗ್ಬೇಕಂದ್ರೆ ಇದು ಫ್ಲೋಯಮ್ ಅನ್ನೋದು ಫುಡ್ಡನ್ನು ಟ್ರಾನ್ಸ್ಪೋರ್ಟ್ ಮಾಡ್ತೈತೆ. ಯಾವ ಡೈರೆಕ್ಷನ್ನ ಮಾಡ್ತೈತಿ, ಬೋತ್ ದ ಡೈರೆಕ್ಷನ್. ಅದನ್ನು ನಾವು ಝೈಲಮ್ ನೋಡಿದ್ವಿ ಯೂನಿ ಡೈರೆಕ್ಷನ್, ಅದು ವಾಟರ್ ನಾವು ವರ್ಟಿಕಲ್ ಆಗಿ ಟ್ರಾನ್ಸ್ಫರ್ ಮಾಡ್ತೈತಿ. ಅದು ಐತಲ್ಲ ಒಂದೇ ಡೈರೆಕ್ಷನ್ದಾಗ, ಮೇಲೆ ಅಷ್ಟೇ, ಕೆಳಗೆ ವಾಪಸ್ ಬರಲ್ಲ, ಅದು ಒಂದೇ ಡೈರೆಕ್ಷನ್. ಆದರೆ ಇದು ಫುಡ್ಡನ್ನು ಮೇಲೂ ಕಳಿಸ್ತೈತಿ ಕೆಳಗೂ ಕಳಿಸ್ತೈತಿ. ಯಾಕಂದರೆ ಈಗ ನೋಡಿ, ಇದು ಪ್ಲಾಂಟ ಇಲ್ಲಿ ಯೂಸ್ ಇರ್ತಾವೆ, ಹೌದಾ. ಈ ಲೀವ್ಸ್ ಒಳಗೆ ಫುಡ್ ರೆಡಿ ಆಕತಿ. ಈಗ ಫುಡ್ ಇಲ್ಲೂ ಬೇಕು, ಹೌದಾ, ಇಲ್ಲೂ ಬೇಕು, ಹೌದಾ. ಅದಕ್ಕೆ ಎರಡೂ ಕಡೆನೂ ಹೋಗೋ, ಹೌದಾ. ಅದಕ್ಕೆ ಬೋತ್ ಡೈರೆಕ್ಷನ್. ಅದು ಪ್ಲಾಂಟ್ಸ್ ಅದರ ಇಲ್ಲಿ ರೂಟ್ಸ್ ಇರ್ತಾವೆ, ಇದು ಒಂದೇ ಕಡೆಯಿಂದ ವಾಟರ್ನ ಟ್ರಾನ್ಸ್ಪೋರ್ಟ್ ಮಾಡ್ತದೆ. ಝೈಲಮ್ ನೀವು ನೋಡಿದ್ರಲ್ಲ, ಅದಕ್ಕೆ ಅದು ಯೂನಿ ಡೈರೆಕ್ಷನ್. ಇದು ಫ್ಲೋಯಮಿನ ಬೋತ್ ದ ಡೈರೆಕ್ಷನ್, ಎರಡೂ ಕಡೆ. ನೆಕ್ಸ್ಟ್ ಈ ಫ್ಲೋಯಮ್ ಒಳಗೆ ಮತ್ತೆ 4 ಟೈಪ್ ಡಿವೈಡ್ ಮಾಡ್ತೀವಿ. ಒಂದು ಸಿವಿ ಟ್ಯೂಬ್ಸ್, ಆಮೇಲೆ ಕಂಪ್ಯಾನಿಯನ್ ಸೆಲ್ಸ್, ಹೌದಾ, ಕಂಪ್ಯಾನಿಯನ್ ಸೆಲ್ಸ್. ನೆಕ್ಸ್ಟ್ ಫ್ಲೋಯಮ್ ಪ್ಯಾರೆನ್ಕೈಮಾ, ನೆಕ್ಸ್ಟ್ ಫ್ಲೋಯಮ್ ಫೈಬರ್ಸ್. ಇವು 4 ಟೈಪ್ ಇದ್ರೊಳಗೆ. ಯಾವುದು, ಫ್ಲೋಯಮ್ ಒಳಗೆ. ಈ ಸಿವಿ ಟ್ಯೂಬ್ಸ್ ಅಲ್ಲ, ಇವು ಟ್ಯೂಬ್ಯುಲಾರ್ ಸೆಲ್ ವಾಲ್ಸ್. ಏನಿದು ಟ್ಯೂಬ್ಯುಲಾರ್ ಸೆಲ್ ವಾಲ್ಸ್ ಅಂದ್ರೆ, ಈಗ ನೀವು ನೋಡ್ಬೋದು, ನೀವು ಎನ್ಸೈಟ್ ಬುಕ್ ತೆಗೆದ್ರೊಳಗೆ ಸಿವಿ ಟ್ಯೂಬ್ಸ್ ನೋಡ್ತೀರಿ. ಆ ಸಿವಿ ಟ್ಯೂಬ್ಸ್ ಟ್ಯೂಬ್ ಸ್ಟ್ರಕ್ಚರ್ ಅದಾವೆ, ಹೌದಾ. ಈಗ ಸಿವಿ ಟ್ಯೂಬ್ಸ್ ಅಂದರೆ ಇಲ್ಲಿ ಪೂರ ಓವರ್ ಆಲ್ ಡಯಾಗ್ರಾಮ್ ಕೊಟ್ಟರೆ ಅದರೊಳಗೆ ನಡುವೆ ಐತಲ್ಲ ಈ ಸಿವಿ ಟ್ಯೂಬ್ಸ್ ಅಂತ ಐತಿ. ಆ ಸಿವಿ ಟ್ಯೂಬ್ಸ್ ನೋಡ್ರಿ ನೀವು, ಟ್ಯೂಬ್ಯುಲಾರ್ ಸೆಲ್ ವಾಲ್ಸ್ ಅದಾವೆ, ಅಂದರೆ ಟ್ಯೂಬ್ ಗತನೇ ಐತೆ ಅದ್ರೊಳಗೆ, ಹೌದಾ, ಟ್ಯೂಬ್ ಗತ ಐತಿ. ಆಮೇಲೆ ಟ್ಯೂಬ್ಯುಲರ್ ಸೆಲ್ ವಿತ್ ಪರ್ಫೋರೇಟೆಡ್ ವಾಲ್ಸ್. ಪರ್ಫೋರೇಟೆಡ್ ಅಂದ್ರೆ ವಾಲ್ಸ್ ಅಂದ್ರೆ ಏನ, ಅದು ಇದು ಐತಲ್ಲ ಸಿವಿ ಟ್ಯೂಬ್ಸ್, ಅದ್ರ ಸುತ್ತಮುತ್ತ ಏನು ವಾಲ್ಸ್ ಐತಲ್ಲ, ಆ ವಾಲ್ಸಿಗೆ ಸ್ವಲ್ಪ ಸಣ್ಣ ಸ್ಮಾಲ್ ಹೋಲ್ಸ್ ಅದಾವೆ. ಮ್ಯಾಲೆ ನೋಡ್ಬೋದು, ಅಲ್ಲಿ ಗ್ಯಾಪ್ ಐತೆ ಸ್ಮಾಲ್ ಆಗಿ, ಹೌದಾ. ಅದಕ್ಕೆ ಪರ್ಫೋರೇಟೆಡ್ ವಾಲ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಈ ಸಿವಿ ಟ್ಯೂಬ್ಸ್ ಏನು ಮಾಡ್ತೈತಂದ್ರೆ ಟ್ರಾನ್ಸ್ಪೋರ್ಟ್ ಫುಡ್. ಈಗ ನಾವೇನು ಹೇಳಿದ್ವಿ, ಫ್ಲೋಯಮ್ ಫುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತೈತೆ. ಆ ಫ್ಲೋಯಮ್ ಒಳಗೆ ಪರ್ಟಿಕ್ಯುಲರ್ ಆಗಿ ಯಾವ್ದು ಮಾಡ್ತೈತೆ ಈ ಸಿವಿ ಟ್ಯೂಬ್ಸ್ ಫುಡ್ಡನ್ನು ಟ್ರಾನ್ಸ್ಫರ್ ಮಾಡ್ತೈತಿ. ಎಲ್ಲಿಂದ ಮಾಡ್ತೈತಿ, ಫ್ರಾಮ್ ಲೀವ್ಸ್ ಟು ಅದರ್ ಪಾರ್ಟ್ಸ್ ಆಫ್ ದಿ ಪ್ಲಾಂಟ್ಸ್, ಹೌದಾ. ಲೀವ್ಸ್ದಿಂದ ಫುಡ್ ಟ್ರಾನ್ಸ್ಫರ್ ಆಗತ್ತೆ, ಹೌದಾ. ಆದರೆ ಒಂದೇ ಕಡೆ ಟ್ರಾನ್ಸ್ಪೋರ್ಟ್ ಮಾಡೋಂಗಿಲ್ಲ ಅದು. ಎಲ್ಲೇಳು, ಫ್ಲೋಯಮ್ ಫೈಬರ್ಸಿಗೆ ಅದು ಫುಡ್ ಟ್ರಾನ್ಸ್ಪೋರ್ಟ್ ಮಾಡೋಂಗಿಲ್ಲ. ಯಾವುದು, ಸಿವಿ ಟ್ಯೂಬ್ಸ್, ಹೌದಾ. ಯಾಕೆ ಟ್ರಾನ್ಸ್ಪೋರ್ಟ್ ಮಾಡಲ್ಲ, ಯಾಕಂದರೆ ಇದು ಫ್ಲೋಯಮ್ ಫೈಬರು ಡೆಡ್ ಸೆಲ್ ಇದು, ಹೌದಾ. ಇದು ಡೆಡ್ ಸೆಲ್.
ಆದರೆ ಇವು ಉಳ್ಕಿದ್ದೋದಲ್ಲ ಸಿವಿ ಟ್ಯೂಬ್ಸು ಮತ್ತು ಕಂಪ್ಯಾನಿಯನ್ ಸೆಲ್ಸು ಮತ್ತು ಫ್ಲೋಯಮ್ ಪ್ಯಾರನ್ಕೇಮ ಇವು ಮೂರು ಐತಲ್ಲ ಲಿವಿಂಗ್ ಸೆಲ್ಸ್. ಹೌದಾ, ಇದು ಫ್ಲೋಯಮ್ ಫೈಬರ್ಸು ಡೆಡ್ ಇರೋದ್ರಿಂದ ಅದಕ್ಕೆ ಫುಡ್ ಟ್ರಾನ್ಸ್ಪೋರ್ಟ್ ಆಗಲ್ಲ. ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಇಷ್ಟೇ ಇದ್ರೊಳಗೆ ಕಾನ್ಸೆಪ್ಟ್. ನಿಮ್ಗೇನಾರ ನಾವು ಹೇಳಿದ ಪಾಠ ಅರ್ಥ ಆಯ್ತು ಅಂದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಚಾನಲ್ ಹೆಸರು ಜಾಯಿನ್ ಕ್ಲಾಸ್ ಅಂತ ಚಾನಲ್ ಹೆಸರು. ಅದು ವೀಡಿಯೋ ನೋಡ್ತಿರಲ್ಲ ಅದ್ರ ಕೆಳಗೆ ಇರುತ್ತೆ ಸಬ್ಸ್ಕ್ರೈಬ್ ಬಟನ್. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ.